ಸಮಯ ಮಾಡ್ಕೊಂಡು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಅವ್ರು ಕೋರಿದ್ರು, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಅವ್ರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ನ ನೋಡಿರೋದಾಗಿರಬಹುದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು, ಓಕೆ, ಯಾವ್ದಾದ್ರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆನಲ್ಲಿ ಡ್ಯಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು, ಅಂದ್ರೆ ಇವ್ ಸ್ಟೈಲ್ ನೋಡ್ಬಿಟ್ಟು ಹಂಗೆ ಅನ್ಕೊಂಡಿದ್ದೆ. ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮ್ಗೆ ಸೆಬಾಸ್ಟಿನ್ ಡೇವಿಡ್ ಅವರು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ನನ್ನ ಒಂದು ಆಸೆನ ಈಡೇರಿಸಿದ್ದಕ್ಕೆ. ಕಮಿಂಗ್ ಟು ಪೆನ್ ಡ್ರೈವ್, ಏನೋ ಡಿಸ್ಕಷನ್ ತುಂಬಾ ಜೋರಾಗಿ ನಡೀತಾ ಇತ್ತು, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ. ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು, ಯಾಕೆ, ಏನು, ಇದು ಹೇಗೆ ಅಂತ. ಮತ್ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ, ಅದು ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡ್ದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ. ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು, ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳ್ದೆ, ನೋಡಕ್ ಹಿಂಗಿದ್ದೀರಾ, ಪರವಾಗಿಲ್ಲ, ತುಂಬಾ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗತ್ತೆ ಅಂತ ಅನ್ಸತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋ ಅಂತದ್ದು. ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಇವಾಗ ಮಾಲಾಶ್ರೀ ಮ್ಯಾಮ್ ಆಗಿರಬಹುದು, ನಮ್ ಜೊತೆ ಮಾಡಿದಂತವರು ಬೇರೆ ಆರ್ಟಿಸ್ಟ್ ಗಳಾಗಿರ್ಬೋದು, ಎಲ್ರು ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು, ಅಮ್ಮ ಚೂರು ಕಾಪರೇಟ್ ಮಾಡ್ಬಿಡಮ್ಮ, ಅಪ್ಪ ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ, ಹಿಂಗ್ ಹೇಳ್ಕೊಂಡು ಫುಲ್ಲು ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ. ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು, ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ, ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದನ್ನ, ಅಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿ ಮುಗಿಸೋಷ್ಟರಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಮುಗಿಸೋಷ್ಟರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟ್ರಲ್ಲೇನೆ ಡೇಟ್ ಅನೌನ್ಸ್ ಆಯ್ತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ರಿಗೂ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಅಂದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ, ಅವ್ರಿಗೆ ಕ್ಲಾರಿಟಿ ಇರೋದೇನಂದ್ರೆ, ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ, ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು, ಇಡೀ ತಂಡಕ್ಕಾಗಿರ್ಬೋದು, ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತ ವಿಷಯ. ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತ, ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ. ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವ್ರು ಇದನ್ನ ನಿಮ್ಮೆಲ್ಲರ ಮುಂದೆ ತಗೊಂಡ್ ಬರ್ತಾ ಇದಾರೆ. ಜುಲೈ 4th ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗ್ ಗೊತ್ತಾಗ್ಬೇಕು ಅಂತಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ನೋಡಾದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಬರುವಂತವ್ರಿಗಾಗಿರ್ಬೋದು ಸುಲಭ ಆಗತ್ತೆ, ಹೆಲ್ಪ್ ಆಗತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಅಂಡ್ ನಮ್ಮ ಹನುಮಂತರಾಜು ಅವರಾಗಿರ್ಬೋದು, ಟೈಗರ್ ವೆಂಕಟೇಶ್ ಅವರಾಗಿರ್ಬೋದು, ಲಯನ್ ಅವರಾಗಿರ್ಬೋದು, ಎಲ್ರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ನಮಗೆ ಜಾಸ್ತಿ ಕೆಲಸ ತಗೊಂಡಿರುವಂತವ್ರ ಅಂದ್ರೆ ನಮ್ಮ ಡೇವಿಡ್ ಸರ್, ನಾಗೇಶ್ ಸರ್, ಸ್ವಾಮಿ ಸರ್, ಇವರೆಲ್ಲರೂ ಟೀಮ್ ಅಲ್ಲಿ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದೆ. ಅಂಡ್ ಒಂದು ಮಾತ್ರ ಅಲ್ಲ, ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆನೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ಮ ಸಿನಿಮಾಗೆ ಎತ್ತಾಕೊಂಡು ಹೋಗಿದ್ದು ಉಂಟು. ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ಇನ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡ್ಕೊಟ್ರು. ಸೊ ಥ್ಯಾಂಕ್ ಯು ನಾಗೇಶ್ ಸರ್, ಅದಕ್ಕೂ ಕೂಡ. ಎಲ್ಲರೂ ದಯವಿಟ್ಟು ಸಿನಿಮಾನ ಒಂದು ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನೀವ್ ಹೆಂಗ್ ನೋಡ್ಬೇಕು ಅನ್ಕೋತಿರೋ ಹಂಗೆ. ಅಲ್ಲ ಸರ್, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋಕ್ ಉಳಿಯೋದಾದ್ರೂ ಏನು. ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇರೋಬರ ಎಲ್ಲಾ ಕಂಟೆಂಟ್ನು ಇದೊಂದಿದೆ ಅಂತ ಎಲ್ಲಾನು ಹೇಳಾಗಿದೆ.
ಸೊ ಇದನ್ನೂ ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಕ್ಕೆ ಏನಾದ್ರೂ ಕ್ಯೂರಿಯಸ್ ಆಗಿರ್ಬೇಕಲ್ಲ. ನಾನು ಏನ್ ಹೇಳಿ ಎಲ್ಲ ಹೇಳ್ಬಿಟ್ಟಿದ್ದೀರಾ. ಹಾ, ಇನ್ನೊಂದು ನೀವು ಹೇಳ್ಬೇಕಾಗಿರೋದ್ನು ಇನ್ನೊಂದು ಹೇಳ್ಬಿಡ್ತೀನಿ. ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ. ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಖತ್ತಾಗಿ ಕಾಣಿಸಿದೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನು. ಮೊದಲನೇದಾಗಿ ಸಾರಿ ಸರ್, ನೀವು ಹೇಳ್ದಾಗೆ ನಿಜವಾಗ್ಲೂ ತುಂಬಾ ಡಾನ್ಸ್ ಮಾಡ್ಬೇಕಾಗಿತ್ತು. ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ಅಲ್ಲಿ ನಡೀತಾ ಇದ್ದೆ. ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರೋಂತ ಹಾಡೋದು. ಸೊ ಅದು ಒನ್ ಲೆಗ್ ಸೈಕ್ ಸಾಂಗು. ಅದು ಬಿಟ್ರೆ ಇವ್ರ ಜೊತೆ ಡಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ಅನದರ್ ಲೆವೆಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.